उत्तर कर्नाटक के 7 जिलों को बिजली देने वाली कंपनी हेस्कॉम ने बिजली का बिल बढ़ाने की तैयारी कर ली है। पिछले साल 2024-25 में हेस्कॉम को 604 करोड़ रुपए का रेवेन्यू घाटा हुआ है, जिसकी भरपाई के लिए वे बिजली का बिल बढ़ाने जा रहे हैं। चैम्बर ऑफ कॉमर्स ने इनका विरोध किया है और सरकार को लड़ाई की चेतावनी दी है। आपको बता दें कि सरकारी ऑफिसों के हजारों करोड़ रुपए के बिजली बिल अभी भी हेस्कॉम को देने हैं। सरकारी डिपार्टमेंट्स ने 1920 करोड़ रुपए के बिजली बिल पेंडिंग छोड़ रखे हैं। अगर ये पैसा रिकवर हो जाए तो बिजली बिल बढ़ाने की कोई ज़रूरत नहीं है। बिजली के रेट तुरंत बढ़ाना बंद करें, नहीं तो हमने लड़ना होगा, चैम्बर ऑफ कॉमर्स ने चेतावनी दी है। ಈಗ ನಾವು ಟೋಟಲಿ ನಮ್ಮ ವಿಚಾರ ಏನೈತಿ, ಈಗ ವಿದ್ಯುತ್ ದರ ಹೆಚ್ಚಿಗೆ ಮಾಡಬಾರ್ದು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಳಕತ್ತೇವೆ. ಈಗಾಗಲೇ 24-28 ಒಳಗೆ ಹೆಚ್ಚಿಗೆ ಮಾಡ್ಬೇಕಂಥೇಳಿ ವಿದ್ಯುತ್ ನಿಗಮದವರು, ಕರ್ನಾಟಕ ವಿದ್ಯುತ್ ನಿಗಮದವರು ನಿಯಂತ್ರಣ ಮಂಡಳಿ ಆಯೋಗ ಈಗಾಗಲೇ ಒಂದು ಪಬ್ಲಿಕೇಶನ್ ಕೊಟ್ಟು ಅದಕ್ಕೇನಾರು ತಕರಾರು ವಗೈರೆ ಇದ್ದರೆ ನೀವು ಅಬ್ಜೆಕ್ಷನ್ ಫೈಲ್ ಮಾಡಿರಿ ಅಂಥೇಳಿ ಕೇಳಿದ್ದಾರೆ. ಸಾರ್ವಜನಿಕರಿಂದಲೂ ಕೇಳಿದ್ದಾರೆ, ಉದ್ಯಮದಾರರಿಂದಲೂ ಕೇಳಿದ್ದಾರೆ. ಈಗಾಗಲೇ ಆ ವಿಷಯವಾಗಿ ನಾವು ಅದನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೇವೆ. ಅದಕ್ಕೆ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಹೆಚ್ಚಿಗೆ ಮಾಡಬೇಡ್ರಿ. ಈ ಹೆಚ್ಚಿಗೆ ಮಾಡೋದರಿಂದ ಗ್ರಾಹಕರಿಗೂ ತೊಂದರೆ ಆಗುತ್ತೆ. ಅದರಂತೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಸಹಿತ ಮುಚ್ಚುವ ಭೀತಿ ಇರುವುದು. ಆ ವಿಷಯವಾಗಿ ತಾವು ಏನಾದರೂ ಹೆಚ್ಚಿಗೆ ಮಾಡೋದಿದ್ದಲ್ಲಿ ಉದ್ದಿಮೆದಾರರಿಗೆ ಕನ್ಸೆಷನಲ್ ರೇಟ್ಗಳು ವಿದ್ಯುತ್ ಪೂರೈಕೆ ಮಾಡಿದಲ್ಲಿ ಅನುಕೂಲ ಆಗೋದು. ಅದರಂತೆ ಗ್ರಾಹಕರಿಗೂ ಸಹಿತ ಈ ಕನ್ಸ್ಯೂಮರ್ಸ್ಗೆ ಯಾವುದೇ ವಿದ್ಯುತ್ ದರ ಹೆಚ್ಚಿಗೆ ಮಾಡೋದು ಈಗಾಗಲೇ ಹೆಚ್ಚಿಗೆ ಆಗಿದೆ. ಅದನ್ನು ಕಡಿಮೆ ಮಾಡಿ ಗ್ರಾಹಕರಿಗೂ ಅನುಕೂಲ ಮಾಡಿಕೊಡ್ಬೇಕು. ಈಗ ಸದ್ಯ ಲೈನ್ ಲಾಸ್ ಅಂತ ಸಿಕ್ಕಾಪಟ್ಟಾಗತ್ತೆ. ಅದನ್ನು ಯಾವುದೇ ರೀತಿಯಿಂದ ಏನಾರು ಕಂಟ್ರೋಲ್ ಡಿವೈಸ್ಗಳನ್ನು ಹಾಕಿ ಲೈನ್ ಲಾಸ್ ಕಡಿಮೆ ಮಾಡಿ, ಆ ಕಡಿಮೆ ಮಾಡಿದ ಬೆನಿಫಿಟನ್ನು ಸಹಿತ ಗ್ರಾಹಕರಿಗೆ ಅನುಕೂಲ ಮಾಡಿಕೊಟ್ಟು ಒಳ್ಳೆಯದಾಗುತ್ತೆ. ಅದು ಮುಂದಿನ ದಿನಮಾನಗಳಲ್ಲಿ ನಾವು ಸಹಿತ ಈ ವಿಷಯವಾಗಿ ನಮ್ಮ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ದು ಇದಕ್ಕೆ ವಿರೋಧ ಇದೆ. ನಾವು ಗ್ರಾಹಕರ ಸಲುವಾಗಿ ಮತ್ತು ಉದ್ದಿಮೆದಾರರ ಸಲುವಾಗಿ ಸಂಬಂಧಪಟ್ಟ ನಿಯೋಗಕ್ಕೂ ಹಾಗೂ ಸರ್ಕಾರಕ್ಕೆ ವಿನಂತಿ ಮಾಡಿ ಇದನ್ನು ದರ ಏರಿಕೆಯ ಪ್ರಸ್ತಾವನೆಯನ್ನು ಮುಂದೆ ಹಾಕಲು ವಿನಂತಿಸಬೇಕು. ಎಷ್ಟು ಲಾಸ್ ಅಂತ ಹೇಳ್ತಾರೆ ಟೋಟಲ್ ಇಲ್ಲಿವರೆಗೆ ಅವರು ಬ್ಯಾಲೆನ್ಸ್ ಶೀಟ್ ಕೊಟ್ಟ ಪ್ರಕಾರ 604.49 ಕ್ರೋರ್ಸ್ ಡೆಫಿಸಿಟ್ ಐತೆ ಅಂತ ಹೇಳ್ತಾರೆ. ಆ ಡೆಫಿಸಿಟ್ ಇದ್ದಿದ್ದನ್ನು ಕವರ್ ಮಾಡ್ಕೊಳ್ಳೋ ಸಲುವಾಗಿ ವಿದ್ಯುತ್ ದರ ಏರಿಸಿ ಅದನ್ನು ಕಾಂಪೆನ್ಸೇಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಕತ್ತಾರೆ. ಇದರಿಂದ ಗ್ರಾಹಕರಿಗೂ ಭಾಳ ತೊಂದರೆ ಆಗುತ್ತೆ. ಅದರಂತೆ ಈಗ ಸದ್ಯ ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳು ಮುಚ್ಚುವ ಸ್ಥಿತಿಯಲ್ಲಿದೆ. ಇನ್ನೂ ಹೆಚ್ಚಿಗೆ ಮಾಡಿದರೆ ಆಲ್ಮೋಸ್ಟ್ ಉದ್ಯಮಗಳು ಬಂದಾಗುವ ಭಯ ಐತಿ. ಅದಕ್ಕೆ ಏನಾರು ಮುಂದಿನ ನಿರ್ಮಾಣಗಳಲ್ಲಿ ಉದ್ದಿಮೆದಾರರಿಗೆ ಏನಾದ್ರು ಕನ್ಸೆಷನ್ ರೇಟ್ನೊಳಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾವು ವಿನಂತಿ ಮಾಡ್ತೇವೆ. ಈ ವಿಷಯವಾಗಿ ನಾವು 22ಕ್ಕೆ ಬೆಂಗಳೂರಿಗೆ ಹೋಗಿ ವಿದ್ಯುತ್ ಜಾರ್ಜ್ ಅವರಿಗೆ ಭೇಟಿಯಾಗಿ ಈ ವಿಷಯವಾಗಿ ಕುರಿತು ಪ್ರಸ್ತಾವನೆ ಸಲ್ಲಿಸಿ ಅದನ್ನು ಪ್ರಸ್ತಾವನೆ ಮುಂದೂಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀವಿ. ಪ್ರತಿ ವರ್ಷ ಇದೇ ಥರ ಹೆಚ್ಚಿಗೆ ಮಾಡೋದ್ರಿಂದ ಸಾರ್ವಜನಿಕರು ತೊಂದರೆ ಆಗುತ್ತೆ. ಒಂದು ಕಡೆ ಫ್ರೀ ಅಂತ ಕೊಟ್ಟು ಇನ್ನೊಂದು ಕಡೆ ಹೆಚ್ಚಿಗೆ ಮಾಡ್ಕೊಂಡು ಇಲ್ಲ, ಅದು ಫ್ರೀ ಕೊಡೋದಕ್ಕೆ ನಾವು ಬೇಡ ಅಂತ ಹೇಳೋದಿಲ್ಲ. ಬಟ್ ಅದನ್ನು ಗ್ರಾಹಕರ ಮೇಲೆ ಹಾಕೋದು ತಪ್ಪು. ಅದರೊಳಗೆ ಏನಾರ ಒಂದು ಉತ್ಪಾದನೆ ವೆಚ್ಚ ಕಡಿಮೆ ಮಾಡ್ಕೋಬೇಕು, ಲೈನ್ ಲಾಸ್ ಕಡಿಮೆ ಮಾಡಬೇಕು. ಇದರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ಕಮಲ್ ಸರ್, ಕ್ಯಾಮ್ರಾ ನೋಡ್ರಿ ಸರ್, ಒಂದೇ ಮಾತಾಡ್ರಿ ಸರ್. ಈಗ ರೆವೆನ್ಯೂ ಲಾಸ್ ಅಂತ ಹೇಳಿ 604 ಕೋಟಿ 2024-25 ಬರ್ಬೇಕಂತ ಹೇಳಿ ಇವರು TRC ಚೇರ್ಮನ್ ಹೇಳ್ತಾರೆ. ಬಟ್ ಏನೈತಿ, ಅದರ್ ಹೆಸ್ಕಾಮ್ ಡಿಪಾರ್ಟ್ಮೆಂಟಿಂದ 1940 ಕೋಟಿ ರೂಪಾಯಿ ಬರ್ತಕ್ಕದ್ದೈತಿ. ಅದನ್ನು ರಿಕವರಿ ಮಾಡ್ತಾ ಇಲ್ಲ. ಅದು ರಿಕವರಿ ಮಾಡಲಿ 2 ವರ್ಷ ಆದರೂ ಇವರು ರೇಟ್ ರೈಸ್ ಮಾಡೋ ಅವಶ್ಯಕತೆನೇ ಬರೋಂಗಿಲ್ಲ. ಅದನ್ನು ಯಾಕೆ ಮಾಡ್ತಾ ಇಲ್ಲ? ಹೆಸ್ಕಾಮ್ ಆಯ್ತು, ಆಮ್ಯಾಗ ಇವು ಗೌರ್ಮೆಂಟ್ ಡಿಪಾರ್ಟ್ಮೆಂಟದ್ದು ಯಾವುದೂ ರಿಕವರಿ ಆಗ್ತಾ ಇಲ್ಲ. ಅಷ್ಟೊಂದು ಲ್ಯಾಪ್ಸಸ್ ತೋರಿಸ್ತಾ ಇದೆ.
ಅದನ್ನು ರಿಕವರಿ ಮಾಡಿದ್ರೆ ಸಾಕು, ನಾವೆಲ್ಲರೂ ಹಳೆ ರೇಟಿಗೆ ನಾವು ಸಪ್ಲೈ ಮಾಡ್ಬೋದು ಎಲೆಕ್ಟ್ರಿಸಿಟಿ ಅಂತ ನನ್ನ ಒಂದು ಅಭಿಪ್ರಾಯ. ಈಗ ಏಕಾಏಕಿ ಹಿಂಗೆ ಹೆಚ್ಚಿಗೆ ಮಾಡ್ಕೊಂತ ಹೋದ್ರೆ ಇದು ಹಿಂಗೆ ಮಾಡೋದು ವರ್ಷಕ್ಕೊಮ್ಮೆ ಬರ್ತಾರ KRC ಚೇರ್ಮನ್ಗಳು ಬಂದು DC ಆಫೀಸ್ನಲ್ಲಿ ಅವರು ಮಾಡುವಂಗೆ ಅಜೆಂಡಾ ಪ್ರಕಾರ ಮಾಡೇ ಮಾಡ್ತಾರೆ. ನಮ್ಮದೆಲ್ಲ ಅಬ್ಜೆಕ್ಷನ್ ತೊಗೊಂತಾರೆ, ಬಟ್ ಯಾವುದೋ ಅಬ್ಜೆಕ್ಷನ್ಗೆ ಅದಕ್ಕೆ ಮನ್ನಣೆ ಕೊಡೋದಿಲ್ಲ. ಚೇಂಬರ್ ಆಫ್ ಕಾಮರ್ಸ್ ಯಾವತ್ತೂ ವರ್ಷ ನಾವು ಹೋಗಿ ಫೈಟ್ ಮಾಡ್ತೀವಿ. ಬಟ್ ಅದ್ರ ಸಂಬಂಧ ಅದರಿಂದ ಏನು ಮಾಡ್ತೀವಿ ಅಂತ ಹೇಳಿ ಮತ್ತು ತಾವು ಏನು ಮಾಡೋದೈತಿ ಅದು ಮಾಡ್ತಾರೆ. ವಿದ್ಯುತ್ ಬಿಲ್ ಹೆಚ್ಚಿಗೆ ಮಾಡಬಾರ್ದು ಅಂತ ಹೇಳಿ. ಉದ್ಯೋಗ ಬಿಲ್ ಹೆಚ್ಚಿಗೆ ಮಾಡಬಾರ್ದು. ಇದು ಬರೀ ನಾ ಹೇಳಿದಲ್ರಿ 1940 ಕೋಟಿ ರೂಪಾಯಿ ರಿಕವರಿ ಮಾಡಲಿ ಥ್ರೂಔಟ್ ಸರ್ಕಾರ ಎಸ್ಕಾಂ ಡಿಪಾರ್ಟ್ಮೆಂಟ್ ಎಲ್ಲ ಕಚೇರಿಯಿಂದ. ಅದು ರಿಕವರಿ ಆದ್ರೆ 2 ವರ್ಷ ಆದರೂ ಇವರು ಇದು ರೇಟಿಗೆ ಕೊಡ್ಬೋದು, ಹೆಚ್ಚಿಗೆ ಮಾಡೋ ಅವಶ್ಯಕತೆನೇ ಬರೋದಿಲ್ಲ ಅವಾಗ. ಆಮ್ಯಾಗ ರಿಕವರಿ ಲಾಸ್ ಏನು ತೋರಿಸ್ತಾರಲ್ಲ ಅದನ್ನು ಮಾಡಬೇಕು, ರಿಕವರಿ ಮಾಡ್ತಾ ಇಲ್ಲ. ವಿದ್ಯುತ್ ಬಿಲ್ ಏರಿಕೆ ಬೇಡ, ಏರಿಕೆ ಮಾಡಬಾರ್ದು ಸರ್. ಥ್ಯಾಂಕ್ ಯು ಸರ್. ಫಿಗರ್ ಅದು 3 ತಿಂಗಳು ಇಲ್ಲ, ಓನ್ಲಿ ಎಸ್ಕಾಂ ಅಣ್ಣ 7 ಡಿಸ್ಟ್ರಿಕ್ಟ್ ಡಿಸ್ಟ್ರಿಕ್ಟ್ 3 ತಿಂಗಳು ಹಿಂದಿನ ಸರ್ ಬರೋದೈತೆ. 1900 ಕೋಟಿ ಇದೆ ಸರ್, ಅದು 3 ತಿಂಗಳು ಹಿಂದಿಂದು. ಈಗಿನ ಬೇರೆ ಇರ್ತದೆ ಸರ್. ಆಮ್ಯಾಗ ಟ್ರಾನ್ಸ್ಮಿಷನ್ ಲಾಸ್ ಭಾಳ ಆಕ್ಕವ್ರಿ. ಟ್ರಾನ್ಸ್ಮಿಷನ್ ಲಾಸ್ ಇವರು